ಇದೇನು ಈ ಥರ ಪ್ಯಾಕಿಂಗ್ ತೋರಿಸ್ತಾ ಇದ್ದೀರಾ ಅಂದ್ಕೊಳ್ತಾ ಇದ್ದೀರಾ? ಇದು ಪ್ಯಾಕಿಂಗ್ ಅಲ್ಲ, ಇದು ಮಾರುತಿ 800 ಇಂದು ಹೆಡ್ ಪ್ರಾಬ್ಲಮ್ ಆಗಿತ್ತು, ಹೆಡ್ ಬಿಚ್ಚಿದ್ರು. ಅದು ಮಾರುತಿ 800 ಇಂದು ಹೆಡ್ ಲೇತ್ ವರ್ಕ್ ಆಗಿ ಬೆಂಗಳೂರಿಂದ ಐಟಮ್ ಬಂದಿದೆ. ಬರೀ ನೋಡೋಣ ಯಾವ ಥರ ಕೆಲಸ ಆಗಿದೆ ಅಂತ. ನೋಡ್ಬೋದು, ಎಲ್ಲ ಹೆಡ್ಡೆಲ್ಲ ಪ್ರಾಬ್ಲಮ್ ಇತ್ತು. ಆಮೇಲೆ ಫೇಸಿಂಗ್ ಹೆಡ್ ವೆಲ್ಡಿಂಗ್ ಮಾಡಿ ವಾಲ್ ಎಲ್ಲ ಚೇಂಜ್ ಮಾಡಿದ್ದೀವಿ, ಹೆಡ್ ಕೆಲಸ ಮಾಡಿದ್ದೀವಿ. ಆಮೇಲೆ ಒಂದು ಟೈಮಿಂಗ್ ಬೆಲ್ಟ್, ಫ್ಯಾನ್ ಬೆಲ್ಟ್, ಆಮೇಲೆ ಒಂದು ಫುಲ್ ಪ್ಯಾಕಿಂಗ್ ಕಿಟ್, ಹೆಡ್ ಗ್ಯಾಸ್ ಕಿಟ್, ಒಂದು ಅಣ್ಣ ಬಾಂಡು, ಒಂದು ಆಯಿಲ್ ಪಂಪಿಂದು ಸೀಲ್, ಇದೆಲ್ಲ ಪ್ಯಾಕಿಂಗ್ಗಳು ತರಿಸ್ಕೊಂಡಿದ್ದೀವಿ. ಆಯಿಲ್ ಸೀಲ್ ತರಿಸ್ಕೊಂಡಿದ್ದೀವಿ. ಆಮೇಲೆ ಒಂದು 3 ಪ್ಲಗ್ ತರಿಸ್ಕೊಂಡಿದ್ದೀವಿ. ಕ್ಲೀನಾಗಿ ವಾಶ್ ಮಾಡಿ ಕ್ಲೀನಾಗಿ ಫಿಟ್ಟಿಂಗ್ ಮಾಡೋಣ ಬರ್ರಿ. ನೋಡ್ಬೋದು, ಇದು ಆಸಿಡೂ ಕೆಮಿಕಲ್ನಲ್ಲಿ ವಾಶ್ ಮಾಡ್ತಿರೋದು. ಯಾಕಂದರೆ ಫುಲ್ ಗಲೀಜಿದೆ. ಗಾಡಿ ಮಾತ್ರ ಫುಲ್ ಸೂಪರ್ ಇದೆ, ಶೋರೂಮ್ ಥರ ಇದೆ ಗಾಡಿ. ಅದಕ್ಕೆ ಕೆಲಸನೂ ಅದೇ ಥರ ಮಾಡೋಣ ಅಂತ ಕ್ಲೀನಾಗಿ ವಾಷಿಂಗ್ ಆಗ್ತಿದೆ. ನಮ್ಮ ಹುಡುಗರೆಲ್ಲ ಸೇರಿಕೊಂಡು, ಏನೂ ಕೆಲಸ ಇಲ್ಲ, ಅದಕ್ಕೆ ಒಂದು 3-4 ಜನ ಸೇರಿಕೊಂಡು ಎಲ್ಲ ವಾಷಿಂಗ್ ಮಾಡ್ತಾಯಿದ್ದೀವಿ. ನೋಡ್ಬೋದು ನೀವು, ಒಬ್ಬರು ಅಲ್ಲ, ಇಬ್ಬರು ಅಲ್ಲ, 3 ಸೇರಿಕೊಂಡು, 3-4 ಸೇರಿಕೊಂಡು ವಾಷಿಂಗ್ ಮಾಡ್ತಾಯಿದ್ದಾರೆ. ಆಸಿಡ್ ಹಾಕಿ, ಕೆಮಿಕಲ್ ಹಾಕಿ ವಾಶ್ ಮಾಡ್ತಾಯಿದ್ದಾರೆ. ಆಮೇಲೆ ಗ್ಯಾಸ್ ಕಿಟ್ ಪ್ರಾಬ್ಲಮ್ ಇತ್ತು, ಅದಕ್ಕೂ ಡಯಾಫ್ರಮನ್ನು ಹಾಕ್ತಾಯಿದ್ದೀವಿ. ಪೆಟ್ರೋಲು ಗ್ಯಾಸ್ ಎರಡೂ ಇದೆ ಇದು ಮಾರುತಿ 800ನಲ್ಲಿ. ಅದಕ್ಕೆ ಹೆಡ್ಡೆಲ್ಲ ಕಂಪ್ಲೀಟ್ ರೆಡಿ ಆಗಿದೆ. ಆಮೇಲೆ ಬೋರಿಂದು ಎಲ್ಲ ಫೇಸ್ ಒಂದು ಸ್ವಲ್ಪ ಔಟ್ ಇತ್ತು, ಎಲ್ಲ ಕ್ಲೀನಾಗಿ ಉಜ್ಕೊಂಡಿದ್ದೀವಿ. ಆಮೇಲೆ ಕ್ಲೀನಾಗಿ ಗಾಡಿನಲ್ಲಿ ಫಿಟ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಬಿಡ್ರಿ. ನೋಡ್ಬೋದು, ಗಾಡಿ ಸ್ಟಾರ್ಟ್ ಇತ್ತು. ಎಷ್ಟು ನೀಟಾಗಿ ಕೆಲಸ ಆಗಿದೆ ಅಂದರೆ ಅಷ್ಟು ನೀಟಾಗಿ ಕೆಲಸ ಆಗಿದೆ. ಎಲ್ಲ ಕ್ಲಿಯರಾಗಿ ಆಗಿದೆ. ಆಮೇಲೆ ಹೆಡ್ ಗ್ಯಾಸ್ ಕಿಟ್ ಪ್ರಾಬ್ಲಮ್ ಇತ್ತು, ಹೆಡ್ ಕಂಪ್ಲೇಂಟ್ ಇತ್ತು. ಆಮೇಲೆ ಗ್ಯಾಸ್ ಕಿಟ್ ಪ್ರಾಬ್ಲಮ್ ಇತ್ತು, ಗ್ಯಾಸ್ ಕಿಟ್ ಪ್ರಾಬ್ಲಮ್ ಇತ್ತು. ಪೆಟ್ರೋಲು ಗ್ಯಾಸ್ ಎರಡೂ ಮಿಕ್ಸ್ ಇದೆ ಇದರಲ್ಲಿ. ಎರಡೂ ಕಂಪ್ಲೀಟಾಗಿ ಮಾಡಿದ್ದೀವಿ. ಗಾಡಿನೂ ಎಲ್ಲ ಕ್ಲೀನಾಗಿ ಫಿಟ್ಟಿಂಗ್ ಆಗಿದೆ. ಆಮೇಲೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಕಸ್ಟಮರಿಗೆ ಕೈ ಕೊಡೋಣ. ನೆಕ್ಸ್ಟ್ ವೀಡಿಯೋ ಬರೋವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ